ನಾನು ನಾಳೆಯಿಂದ ಜಿಮ್ ಹೋಗ್ತಾ ಇದೀನಿ. ಹೊಟ್ಟೆ ಬರ್ಸ್ಕೊಂಡ್ರೆ ನೀನೇ ಹೋಗಿ ಬರ್ಸ್ಕೊಂತೀಯ. इतने दिनों से तेरे याद में था आती थी. Sailor mom, ship sailor. यार Pirates of the Caribbean. कौन से मचा? Hey good girl, what's your name? ये खाने से दिल लप लप करको मार लेता. कर्नाटकನಲ್ಲಿ ಇರಿ ಕನ್ನಡ ಇಲ್ಲ. ನಿನಗೆ ಅಂತ ಒಂದು ಸಾಂಗ್ ಐತೆ. ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಈ ದಿನ ಏನು ಅಂದರೆ ಸೀದಾ ನಾನು ನಾರ್ಮಲ್ ಕಾಲೇಜ್ ಇರುತ್ತೆ ಮತ್ತು ಅಮ್ಮಗೆ ಡ್ರಾಪ್ ಹಾಕಬೇಕು. ಅದ್ರ ಜೊತೆಗೆ ಸ್ಪೆಷಲ್ ಏನು ಅಂದರೆ ಕಾಣಿಸ್ತಿಲ್ಲ ಈ ಶರ್ಟು, ಇದು ಥೈಲ್ಯಾಂಡಲ್ಲಿ ತಗೊಂಡಿರೋ ಶರ್ಟು, ಫುಲ್ ಸ್ಟ್ರೆಚಬಲ್. ಆ್ಯಂಡ್ ಇದು ಸ್ಟಿಚಿಂಗ್ ಇಲ್ಲ ಸ್ಟಿಚ್ ಇದು ಮಾತ್ರ ಸ್ಟಿಚಿಂಗ್ ಅಷ್ಟೇ. ಸ್ಟ್ರೆಚ್ ತಾನೇ ಹೇಳ್ತೀರ? ಅಲ್ಲ ಸ್ಟಿಚಿಂಗ್ ಮಾಡಿಲ್ಲ, ಅದು ಒಂದು ಈ ಥರ ಮೆಟೀರಿಯಲ್ ಇಂಡಿಯಾದಲ್ಲಿ ಇಲ್ಲ. ಸೊ ಸೂನ್ ಇಂಡಿಯಾದಲ್ಲಿ ಇದೆ, ಕಾಸ್ಟ್ಲಿ ಅಂದರೆ ಇಷ್ಟು ಈಸಿಯಾಗಿ ಸಿಗಲ್ಲ. ಬಟ್ ಸೂನ್ ಬಾಯ್ಸಡಲ್ಲಿ ಬರ್ತದೆ, ಹೇಳೋಕ್ಕಾಗಲ್ಲ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ಸ್ವಲ್ಪ ಹಾಕೊಂಡಿನಲ್ಲ, ಶೋ ಕೊಡ್ತೀನಿ ಫ್ರೆಂಡ್ಸ್ಗೆ, ಶೋ ಕೊಡ್ತೀನಿ ನಮ್ಮ ಸಂಜಿಗೆ ಅಂತಮ್ಮಗೆ ಎಲ್ಲ ಏನಾಗುತ್ತೆ ನೋಡೋಣ. ಬೋದು ಗುಡ್ ಮಾರ್ನಿಂಗ್ ನೋಡಿ ಎಲ್ಲ ಹೋಗಿದೆ, ಹೋಗುವಾಗ ಚೆನ್ನಾಗಿತ್ತು, ಹೋಗ್ಬೇಕಾರೆ ಚೆನ್ನಾಗಿತ್ತು. ಇವಾಗ ನನ್ನ ತಲೆ ಮೇಲೆ ಆಗ್ತಾರೆ. ನಾನು ಮಮ್ಮಿ ಜೊತೆ ಹೋಗಿದ್ನಪ್ಪ ಅಲ್ಲಿ. ನನ್ನ ಮನೆ ನಾನು ಎಲ್ಲಿ ಹೊರಟಿದ್ಯಾ? ನಷ್ಟ ಮಾಡ್ದಾ? ಹೋಗ್ಬಾ ಬಾಯ್ ಟಾಟಾ. ಗೈಸ್ ಗಾಡಿ ಡ್ಯಾಮೇಜ್ ಆಗಿದೆ. ಅಮ್ಮ ನನ್ನ ತಲೆ ಮೇಲೆ ಹೇಳ್ತಾರೆ ಏನು ಮಾಡಿದೆ ಅಂತ. ಫಸ್ಟ್ ಫೋಕಸ್ ಕೊಡ್ಬೇಕಾದ್ರೆ ಕಾಲೇಜ್ ಕಂಪ್ಲೀಟ್ ಆಗಬೇಕು. ಸೆಕೆಂಡ್ ಫೋಕಸ್ ವಿಡಿಯೋ. ಅದ್ರ ಜೊತೆಗೆ ನಮ್ಗೆ ಬೇಕಾಗಿರೋದು ಸ್ವಲ್ಪ ಹೆಲ್ಪು ನಿನ್ನ ಕಡೆಯಿಂದ. ಐ ಆಮ್ ದೇರ್. ಹಾಯ್ ಅದಮ್ಮ ಮಾಮ ಏನೇನು ಮಾಡ್ತು ಗೊತ್ತಾ ಆ ಕಡೆ? ನಿಂಗೆ ವಿಡಿಯೋನ ಕೆಲಸ ಐತಂತೆ ಹೇಳ್ತು ಮಾಮ. ಎಷ್ಟು ಗಂಟೆ ಬಂದು ರಾತ್ರಿ ಬಂದೆ ಅಜ್ಜಿ, 11 ಗಂಟೆ 12 ಗಂಟೆ ಹೆಂಗಿತ್ತು ಗೊತ್ತಾ? ಏನಂತ್ಯ ಸುಮ್ಮನೆ ಇರ್ತಾನೆ, ರಸ್ತೆ ಇಲ್ಲ ಆ ಕಡೆ, ತುಂಬ ಇದ್ದಾವೆ, ತುಂಬ ಸುತ್ತಾಡಿಲ್ಲ. ಇರಲ್ಲಿ ಹೋದ್ವಿ ಗೊತ್ತಾ ನಾವು, ಹೋಟ್ಲ್ ಒಳಗೆ ಹೋದ್ವಿ, ಫುಡ್ ಸ್ಟ್ರೀಟ್ ಅಂತ ಇದೆ ಆ ಕಡೆ. ಏನು ಫುಡ್ಡು ಅಂದರೆ ಕಪ್ಪೆ ಕೂಡ ತಿಂತಾರೆ ಆ ಕಡೆ, ಬಾತ್ಕೋಳಿ ತಿಂತಾರೆ ಆ ಕಡೆ. ನಾನು ಒಂದು ಟೇಸ್ಟ್ ಮಾಡಿದೆ, ಸ್ನೇಕ್ ಕೂಡ ತಿಂತಾರೆ ಆ ಕಡೆ. ನಡ್ಕೊಂಡೋಗಿಲ್ಲ ಸ್ನೇಕ್, ಆ ಕಡೆ ಸಿಗೋದು ಕ್ರೊಕೊಡೈಲ್ ಮೊಸಳೆ ತಲೆ ಕಟ್ ಮಾಡಿ ಕೀರ್ ಆ ಕಡೆ, ಬಾಡಿ ಎಲ್ಲ ಫ್ರೈ ಮಾಡಿಕೊಡ್ತಾರೆ. ಸಂಜೆ ಬೇಕು ಅಂದ್ರೆ ಅದನ್ನೊಂದು ಪೀಸ್ ತಗೊಂಡ್ಬೇಕು. ಹುಡುಗಿ ಜೊತೆ ಡ್ಯಾನ್ಸ್ ಆಡಿದೆ. ಯಾವ ಹುಡುಗಿ ಜೊತೆ ಡ್ಯಾನ್ಸ್ ಆಡಿದೆ? ಈ ಕ್ವಶನ್ ಕೇಳಿದ್ರೆ ಗೊತ್ತಾಯ್ತು ನಾನು ಎಷ್ಟು ಒಳ್ಳೆ ಹುಡುಗ ಅಂತ ಪ್ರೂವ್ ಮಾಡ್ಕೊಳಕ್ಕೆ. ಬಂಗಾರದಂತ ಹುಡುಗ ಹೋಯ್ತು. ಇಲ್ಲ ಅಜ್ಜಿ, ನನಗೆ ಡ್ಯಾನ್ಸ್ ಹೋದ್ರೆ ಪಕ್ಕ ಡ್ಯಾನ್ಸ್ ಆಡ್ತಾ ಇದೆ. ನಂಗೆ ಡ್ಯಾನ್ಸ್ ಬರಲ್ವಲ್ಲ, ಅದೇ ಅಡ್ವಾಂಟೇಜ್. ಯಾರು ಡ್ಯಾನ್ಸ್ ಆಡಿಲ್ಲ ನಾನು. ಅಕಸ್ಮಾತ್ ಡ್ಯಾನ್ಸ್ ಬಂದ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ 20 ವಿಡಿಯೋ ರಿಲೀಸ್ ಆಗಿರೋದು ನಂದು. ತೇಜ ಇನ್ನೊಂದು ಹುಡುಗಿ ಡ್ಯಾನ್ಸ್ ಆಡ್ತಾ ಇದ್ದ. हमको मालूम है 90 पीना ಏನಂತ ಡೈಲಾಗ್ ಹಿಂದಿಲಿ ಹಿಂಗೆ ಮಾತಾಡೋ ನೀನು. ಹೆಂಗ್ ಕಾಣಿಸ್ತಾ ಹಿಂಗೆ ನೋಡಿದ್ಮೇಲೆ ಇಲ್ಲ ಕಾರಣ ಅಂತ. ಯಾವ ಜಾತ್ರೆ? ಇವತ್ತಾ? ಹೋಗೋಣ ಹಂಗಾದ್ರೆ. ಎಷ್ಟು ಗಂಟೆಗೆ? 11 ಗಂಟೆಗೆ. ಅಂಟೆ ನನ್ನ ಕಾಲೇಜ್ ಇರೋದೆ 12 ಗಂಟೆಗೆ. ಮೊದಲು ಕಾಲೇಜ್ ಫೋನ್ ಮಾಡ್ತಾರೆ. ಲಾಸ್ಟ್ ಟೈಮ್ ಹೋಗಿದ್ನಲ್ಲ, ಅದು ಕಾಲೇಜ್ ಅವ್ರು ಮಾಡ್ಕೊಂಡಿರೋ ಡೇಟ್ಸ್ಗಳು ಮುಂಚೆನೇ ರಿಲೀಸ್ ಮಾಡ್ಕೊಂಡಿದ್ರು. KS ಅಲ್ಲಿ ಅಫಿಷಿಯಲ್ ಆಗಿ ಇವತ್ತೇ ಮೊದಲನೇ ದಿನ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ನಾನು ಏನಾದ್ರು ಒಂದು ಕೇಳಕ್ಕೆ ಬರ್ತೀನಿ ಅಂದಾಗಲೇ ಜನಗಳು ಬಂದ್ಬಿಡ್ತಾರಪ್ಪ. ಗೈಸ್ ನಮ್ಮ ಆಂಟಿ ಫುಲ್ ಬ್ಯುಸಿ ಆಗ್ತೈತೆ, ಜನ ಬಿಡ್ತಾನೆ ಇಲ್ಲ. ಸರಿ ನಾನು ಆಂಟಿ ಹತ್ರ ಆಮೇಲೆ ಬರ್ತೀನಿ. ಗೈಸ್ ಬೆಳಗ್ಗೆ ನಾನು ನಾಷ್ಟ ಮಾಡಲ್ಲ, ಕಾಲೇಜ್ಗೆ ಹೋಗ್ಬೇಕು, ಎನರ್ಜಿ ಡೌನ್ ಆಗಿದ್ರು, ಸ್ವಲ್ಪ ನಾಷ್ಟ ಮಾಡ್ತೀನಿ. ಗೈಸ್ 3 ದಿನದಿಂದ ಇದೆ ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಊಟ ತಿಂತಾ ಇದ್ದೀನಿ. ಅವ್ರು ಬೇಕಾಗಿತ್ತು ಅಡುಗೆ ಮಾಡ್ತವ್ರೆ ಅನ್ಸ್ಬಿಟ್ಟೈತೆ ನನಗೆ. ಅದು ಒಂಥರ ಫೀಲೇ ಸಿಗ್ತಾ ಇಲ್ಲ ಅಂತ ತಿನ್ನೋ ಥರ. ನೋಡು ಏನು ನೋಡಿ ಎಷ್ಟು ಉದ್ರುದ್ರಾಗೈತೆ. ನನ್ನ ಹತ್ರ ಇಲ್ವೇ ಇಲ್ಲ, ತಿನ್ನೋಕ್ಕಾಗಿಲ್ಲ ಆ ಕಡೆ. ಫಸ್ಟ್ ಡೇ ಚೆನ್ನಾಗಿ ತಿಂದೆ, ನಾನ್ ವೆಜ್ ಇತ್ತು, ಡಿಫ್ರೆಂಟ್ ಆಗಿತ್ತು ಅಂತ ತಿಂದೆ. ಸೆಕೆಂಡ್ ಡೇ ಏನೋ ತಿನ್ನೋಕ್ಕಾಗಿಲ್ಲ ನನಗೆ. ಕೊನೆಗೂ ಊರಿಗೆ ಬಂದಮೇಲೆ ಊಟ ತಿಂತಾಯಿನಿ, ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತೆ. ಇದೇ ಮೊದಲನೇ ಊಟ ಥೈಲ್ಯಾಂಡಿಂದ ಬಂದಮೇಲೆ. ದೊಡ್ಡ 5 ಸ್ಟಾರ್ ಹೋಟ್ಲು, 4 ಸ್ಟಾರ್ ಹೋಟ್ಲು, 7 ಸ್ಟಾರ್ ಹೋಟ್ಲ್ ಎಲ್ಲ ಊಟ ತಿಂತೀನಿ ಥೈಲ್ಯಾಂಡಲ್ಲಿ. ಅಂದರೆ ಈ ಟೇಸ್ಟು, ಈ ಫೀಲು ಎಲ್ಲ ಬರ್ತಾರೆ. ಸೊ ಯಾವಾಗ ಸಿಗ್ತಾರೆ ಏನು, ನಾವು ತಿಂದು ಬೆಳೆದಿರೋ ಊಟನೇ ನಾವು ಮೀನು ಹೇಳಿದೆ. ಸರಿ ಗೈಸ್, ಇವಾಗ ಇಟ್ಸ್ ಟೈಮ್ ಫಾರ್ ಕಾಲೇಜ್, ಲೆಟ್ಸ್ ಗೋ. ಎಲ್ಲ ಕ್ಲಾಸಲ್ಲಿ ಬಿದ್ದಿದ್ದೀವಿ, ಎಲ್ಲ ಟೀಚರ್ ಎಲ್ಲ ಬಂದಿರಲಿಲ್ಲ. ಆ್ಯಂಡ್ ಅಲ್ಲಿ ನೋಡಿ ಭವಾನಿ ಹಾಯ್
ಏ ವಾಟ್ಸ್ ಸರ್ ನಿಮ್ದು ಸಿಆರ್ ಅಂತ ಹಲೋ ಹಾಯ್ ಹಾಯ್ ಅಂದ್ರೆ ಓಡೈತಾರಲ್ಲ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು. ನಮ್ಮ ಕ್ಲಾಸಲ್ಲಿ ಇನ್ನೂ ಅದೊಂದು ಏನದು ಆ ಹೇಡ್ ಕ್ಲಿಯರ್ನೆಸ್ ಇನ್ನೂ ಹೋಗಿಲ್ಲ ಗೈಸ್. ನಮ್ಮ ಕ್ಲಾಸ್ ಸ್ವಲ್ಪ ಹೇಡಿ ಜಾಸ್ತಿ ಗೈಸ್. ಟೈಮು 7:50 ಆಗಿದೆ. ಇನ್ನೂ ಕಾಲೇಜಲ್ಲೇ ಬಿದ್ದೀನಿ, ಯಾಕಂದ್ರೆ ಥೈಲ್ಯಾಂಡ್ದು ವಿಡಿಯೋ ಎಡಿಟ್ ಮಾಡ್ತಾ ತಲೆ ಗಿಮ್ ಅಂತ ಐತಿ, ಇನ್ನೂ ಅದು ಮುಗ್ದಿಲ್ಲ. ಹಂಗೆ ಇವತ್ತು ಜಿಮ್ಗೆ ಅಂತ ಒಂದು ಅಪ್ಲಿಕೇಶನ್ ಹಾಕ್ಬೇಕು. ಇನ್ನೂ ಕೆಲವು ಜನ ಇದ್ದಾರೆ ಈ ಕಡೆ, ಅವ್ರದ್ದೇನೋ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಇವಾಗ ಸೀದಾ ಜಿಮ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ರಿಜಿಸ್ಟರ್ ಮಾಡಬೇಕು. ನಾಳೆಯಿಂದ ಅಣ್ಣ ಚೇಂಜ್ ಆಯ್ತಾವನೆ, ಟ್ರಾನ್ಸ್ಫಾರ್ಮ್ ಆಯ್ತಾವನೆ, ಜಿಮ್ಗೆ ಹೋಯ್ತಾವನೆ ಗೈಸ್. ಇವಾಗ ನಾನು ಹೋಗ್ತಾರೆ ಜಿಮ್ ಯಾವುದು ಅಂದರೆ ಕಾಲೇಜ್ ರೋಡಲ್ಲಿ ನನ್ನ ಫ್ರೆಂಡ್ ಒಂದು ಜಿಮ್ ಅದೇ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಅದೇ ಜಿಮ್ಗೆ ಹೋಗ್ತಾನೆ. ನನ್ನ ಫ್ರೆಂಡ್ ಬಿಡ್ತಾ ಇಲ್ಲ ನನ್ನ. ಎಲ್ಲೆಲ್ಲ ಕಾಸು ಹಾಕೋದ್ರಲ್ಲಿ ಫ್ರೆಂಡ್ ಜಿಮ್ಗೆ ಹಾಕಿದ್ರೆ ಹೆಲ್ಪ್ ಮಾಡ್ದಂಗೆ ಇರ್ತದೆ, ಸಪೋರ್ಟ್ ಮಾಡ್ದಂಗೆ ಇರ್ತದೆ. ನಾನು ಕೂಡ ಸ್ವಲ್ಪ ಜಾಸ್ತಿ ಹೆಲ್ಪ್ ಸಿಗ್ತಾವೆ ಆ ಕಡೆಯಿಂದ, ಸ್ವಲ್ಪ ಜಾಸ್ತಿ ಏನಪ್ಪ ಇದು ಫಿಟ್ನೆಸ್ ಕೋಚ್ ಇರ್ತಾರಲ್ಲ ಆ ಫೀಚರ್ಸ್ ಸಿಗ್ತವೆ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಇದು ಜಿಮ್ಮು. ಹಾಯ್ ಬೆನೆಟ್. ಹಾಯ್ ಬೆನೆಟ್. Good. Yeah, same. No, see, I am planning for 6 months. 6 months, huh? Okay. So for actually 6 months is 6,666, and 6,666 is actually for yearly, no? Having the offer of 6,000. So 1 year 6,000 is much better than 6,666. Macha, you tell me this how? Annually is 9,999, right? So that we are cut shorting for discount to 6,000 rupees. To be precise, 1 year 5,999. That's 6,000 rupees. Now in this 6,000 rupees, you will be getting a 1 year transformation ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. plan. Transformation plan. 1 year transformation plan. In which you will get a diet plan for 1 year. Simple, you tell me. 1 year plan, what I get? You will be getting diet plan, sir. You will also be getting cardio plus weight training. You will be getting a workout schedule. Okay, now simply tell me out of this both which is best. Compared to you were looking for 6 months, right? In 6 months is 6,666. But 1 year we have the discount for 6,000. So taking 1 year is the best. Hey, name bro? Name. Dilnawaz, sir. Complete Dilnawaz. Ansari. Nice to meet you. ಗೈಸ್, ಇಲ್ಲಿ 2 ಪ್ಲಾನ್ ಐತೆ. ಒಂದು ನಾರ್ಮಲ್ ರೆಗ್ಯುಲರ್ ಪ್ಲಾನು, ಇದರಲ್ಲಿ 6,000 ರೂಪಾಯಿ ರೆಗ್ಯುಲರ್ ಫೀಸ್ ಆಗುತ್ತಂತ. 6,500 ಸ್ಟೂಡೆಂಟ್ಸ್ಗೆ ಅಂತ 4,000 ಚಿಲ್ಲರೆ ಇದೆ. ಆದರೆ ಇದು ಕಳ್ಳನ ಮಗ ಬೇಕು ಅಂತಾನೆ 6,600 ಹೇಳ್ತಾವನೆ. ಯಾಕಂದರೆ ವರ್ಷದ ಪ್ಲಾನ್ 6,000 ಇದೆ. ಇದ್ರ ಪಿಚ್ ಮಾಡೋಣ ಅಂದ್ಬಿಟ್ಟು. ಸೊ ಇವಾಗ ನಾನು 1 ವರ್ಷಕ್ಕೆ ಪ್ಲಾನ್ ಆಗ್ತಾ ಇದ್ದೀನಿ. 1 ವರ್ಷದಲ್ಲಿ ನಾನು ಎಷ್ಟು ದಿನ ಬರ್ತೀನೋ ಗೊತ್ತಿಲ್ಲ, ಬಟ್ ಟ್ರಾನ್ಸ್ಫರ್ ಆಗುವ ಒಂದು ಥಾಟಲ್ಲಿ ಇದ್ದೀನಿ. ಲೆಟ್ಸ್ ಸಿ ಹೌ ಥಿಂಗ್ಸ್ ಗೋ ಅಂತ. Exactly. So 1 year transformation plan that we'll be giving to Mr. Tejas, in which we'll be making sure that he will be, getting the dream physique that he wants to. So for that we have a proper team also here. We have Mr. Ansari who will be handling for evening sessions. He guiding Mr. Tejas for morning sessions and everything. We have a clear-cut plan to what to do. So accordingly, we will be achieving the dream physique that Tejas wants to achieve. Welcome to Royal Premium Fitness. Thank you, Bennett. Now tell Mr. Bennett, what is the thing you are telling? So out of all the videos which Tejas has uploaded till now, this is the most bravest decision that he's going to take in his life. That means he's going to upload his continuous transformation for the next 1 year. And also he's going to upload his photo for the very first day after workout. He's going to share his experience to you. And this will be happening on a daily basis. So ಅದೇ ಕನ್ನಡದಲ್ಲಿ ಹೇಳು. ಸ್ವಲ್ಪ ಗೊತ್ತು ಅಷ್ಟೇ. ಅದು ಚೆನ್ನಾಗಿ ಜಯ ಕರ್ನಾಟಕ. ಅನ್ಸರಿ ಬೈಸಪ್ ದಿಕ್ಕ ತೇಜಸ್ ಅದ್ ನೋಡಿ ನಿನಗೆ ಮೋಟಿವೇಶನ್ ಬಂದಿಲ್ಲ ಅಂದ್ರೆ ಇನ್ನೇನು ಬರುತ್ತೆ ಹೇಳು. ಇಷ್ಟು ಆಗಿ ಕಂಡಾರೆ. ರಂಜಾನ್ ಟೈಮಲ್ಲಿ ಊಟ ಮಾಡಿರೋದು ಕೂಡ ಏನು ಸ್ಟ್ರಾಂಗ್ ಆಗಿತ್ತು. 1 ಮಂತ್ ಮೇಂಟೆನೆನ್ಸ್. ನನಗೂ ಈ ಕೈ ಬೇಕು ಅನ್ಸುತ್ತೆ, ಆದರೆ 2 ದಿನಕ್ಕೆ ಸುಸ್ತಾಗಿ ಮನೆಗೆ ಬಿದ್ದೋಗ್ಬಿಡ್ತೀನಿ ಅಂತ ಭಯ ಆಗ್ತೈತೆ. आप क्या लेते हैं? कुछ पाउडर्स लेते हैं? नहीं, नेचुरल ಫುಡ್ ಆರ್ ವರ್ಕೌಟ್ ಕನ್ಸಿಸ್ಟೆನ್ಸಿ. ಸೊ ಗೈಸ್, ಮಾಡಬೇಕು ಮಗನ್ ನನಗೂ ಸ್ವಲ್ಪ ಜಿಮ್ಗೆ ಹೋಗಬೇಕು ಅಂತ ಸೆಂಟರ್ ಅನಿಸ್ತಾ ಇತ್ತು. ಆದರೆ ನಂಗೆ ಕಂಟಿನ್ಯೂಸ್ ಹೋಗೋಕ್ಕಾಗಲ್ಲ ಅಂತ ಇತ್ತು. ಆದರೆ ನಮ್ಮ ಫ್ರೆಂಡ್ ಯಾವಾಗ ನಾನು ಲಾಕ್ ಹಾಕೊಂಡ್ಬಿಟ್ನು, ಅವಾಗಿಂದ ಪಕ್ಕ ಹೋಗ್ತೀನಿ ಅಂತ ಗೊತ್ತಿತ್ತು. ನಾಳೆಯಿಂದಲೂ ಸ್ಟಾರ್ಟ್ ಆಗ್ತಿತ್ತು. ಬಟ್ಟೆಗಳು ತಗೋಬೇಕು, ಆ ಬಟ್ಟೆಗಳಿದ್ದಾವೆ ಎತ್ತಾಕೋಬೇಕು. ನಾನು ಸ್ವಲ್ಪ ರೆಡಿ ಆಗಬೇಕು. ವೀಕೆಂಡ್ ಸಪ್ರೇಟಾಗಿ ಬ್ಯಾಗ್ ಕ್ಯಾರಿ ಮಾಡಬೇಕು. ಇಷ್ಟು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು. ನಾಳೆ ನಾನು ಹೊಟ್ಟೆ ತೋರಿಸೋದು ನಿಮಗೆಲ್ಲ. ಗೈಸ್, ಈಗ ಫೈನಲ್ ಆಗಿ ಐ ಆಮ್ ಫಿಲಿಂಗ್ ದಿಸ್ ಫಾರ್ಮ್ ಸೊ ದಟ್ ಐ ಕ್ಯಾನ್ ಸ್ಟಾರ್ಟ್. ಫಿಲ್ ಮಾಡೋಕೆ ಒಂಥರ ಅನಿಸ್ತೈತೆ. 209ನೇ ಎಪಿಸೋಡ್ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಜಿಮ್ಗೆ ಹೋಗ್ತಾ ಇದ್ದೀನಿ. It's the best decision he has taken in his life. 70. Guys, this one signature, my work is done. ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡ್ಬಿಟ್ರೆ ನೀನು ಫೋರ್ಜರಿ ಮಾಡಿದ್ರು ನಾನು ಹೇಳಿದ ಥರ ಬರ್ತೀಯ ಅಷ್ಟೇ.
ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸಿ ಯು ಫ್ರಮ್ ಟುಮಾರೋ. ನಾಳೆಯಿಂದ ಈ ಜಿಮ್ಮಲ್ಲಿ ಯಾವುದಾದ್ರೂ ಒಂದು ಐಟಮಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ದೊಡ್ಡದಾಗಿ ಜಿಮ್ಮು ತುಂಬ ದೊಡ್ಡದಾಗಲ್ಲ, ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗೈತೆ. ಸಾಕನ್ಸುತ್ತೆ ನಾನು ಕರೆಕ್ಟಾಗಿ ಫಿಟ್ ಹಾಕಿ ಈ ಜಿಮ್ ಸಾಕನ್ಸುತ್ತೆ. ಹೆಂಗೆ ಕಾಣಿಸ್ತಾ ಇದೀನಿ? ಇವಾಗಲೇ ಸಣ್ಣಕ್ಕೆ ಕಾಣಿಸ್ತಾ ಏನಿಲ್ಲ, ಸ್ವಲ್ಪ ಹೊಟ್ಟೆ ಐತೆ ಆದರೂ ಬೇಕಾ ಬಿಡಿ. ಫುಲ್ ಅಪ್ರೂಪಕ್ಕೆ ಒಂದು ಟೈಮ್ ಆಗುತ್ತೆ. ಸೊ ಗೈಸ್ ಎಲ್ಲ ಆಗದೆ. ನಾಳೆ ಈವ್ನಿಂಗಿಂದ ಕ್ಲಾಸಸ್ ಸ್ಟಾರ್ಟ್ ಆಯ್ತದೆ. ಲೈಫ್ ಚೇಂಜಿಂಗ್, ಒಂಥರ ಲೈಫ್ ಚೇಂಜ್ ಆಗುತ್ತೆ ಅಂತ ಅನಿಸ್ತೈತಿ. ನನ್ನ ಕಡೆ ಆಗುತ್ತಾ ನನ್ನ ಕೈಲಿ ಅಂತಲೂ ಅನಿಸ್ತೈತಿ. ನಾನು ತುಂಬ ಸಿಂಗಳು ನೋಡ್ಬಿಟ್ಟಿನಿ. ಜಿಮ್ಗೆ ಅಂತ ಹೋದಾಗ ಒಳ್ಳೆ ಬಾಡಿ ಇರ್ತದೆ, ಜಿಮ್ ಬಿಟ್ಟ ಮೇಲೆ ಹೊಟ್ಟೆ ಬಂದ್ಬಿಡ್ತದೆ. ಅದೊಂದು ಭಯ ಆಯ್ತು ನನಗೆ. ಅಜ್ಜಿ ಬಿಡ್ತಾ ಇಲ್ಲ, ಬರ್ತಾ ಇರಂಗೆ ನಾನು ಹಿಡ್ಕೋತೀನಿ ಅಂತ ಭರವಸೆ ಕೊಡ್ತಾನೆ. ಲೆಟ್ಸ್ ಸಿ. ಐ ಆಮ್ ಹೋಮ್ ಗಾಯ್ಸ್. ಓ ಮೈ ಗಾಡ್, ಇದು ಹರಡಿರೋ ಕಸಗಳು. ಆಮೇ ನಾನು ನಾಳೆಯಿಂದ ಜಿಮ್ಗೆ ಹೋಗ್ತಾ ಇದೀನಿ. ಹೊಟ್ಟೆ ಬರ್ಸ್ಕೊಂಡ್ರೆ ನೀನ್ ಯಾವಾಗ ಬರ್ಸ್ಕೊಂತೀಯ? ನಾನು ಬರ್ತೀವಿ ಹೋಟೆಲ್ ಹೋಗಿಸ್ತೀನಿ ಆಯ್ತಾ? ಜಿಮ್ಗೆ ಹೋಗಿ ಅರ್ಧಕ್ಕೆ ಬಿಟ್ಟರೆ ಹೊಟ್ಟೆ ಬರುತ್ತೆ, ಸೀರಿಯಸ್ ಆಗಿ ಹೊಟ್ಟೆ ಬರುತ್ತೆ. ನಿಜವಾಗ್ಲೂ ನಾ ಇವಾಗ ಜಿಮ್ಗೆ ಹೋಗಿರೋಣ ಹೊಟ್ಟೆ ಬರ್ಸ್ಕೊಂತ ಇದೇನು ಕೇಕ್ ಅಮ್ಮ ಇದು? ಯಾರ್ದು? The next day. ತಿಂಡಿ ತಿನ್ನಕ್ಕೆ ಸಾಕು. ಇಲ್ಲ ನಡಿ ನನ್ನ ಇದ್ರಲ್ಲೇ ನನ್ನ ಹತ್ರ 10 ರೂಪಾಯಿ 20 ರೂಪಾಯಿ ಆಯ್ತು ಅಷ್ಟೇ. ಇದು ಓಕೆ ಡೋಂಟ್ ವರಿ, ಇಟ್ಕೊಂಡಿದ್ದೀನಿ ಕಾಸು. ಇರ್ಲಿ ಇಟ್ಕೊಂಡು ಅಲ್ಲಿ ಕಾಸು ಕೊಟ್ಟಿಲ್ಲ ಅಂದ್ರೆ ತಿಂಡಿ ತಿನ್ನಲ್ಲ. ಗಾಯ್ಸ್ ಇದನ್ನ ಬೆಳಗ್ಗೆ ಸೀದಾ ಅಮ್ಮನ್ ಡ್ರಾಪ್ ಮಾಡಿದ್ದೀನಿ. ಬಾಯ್ ಮಾ. ಸೀದಾ ಕಾಲೇಜ್ಗೆ ಹೋಗ್ಬೇಕು, ಯಾಕಂದ್ರೆ ಇವತ್ತು ಯಾರೋ ಬರ್ತಾ ಇದ್ದಾರೆ. ಹಲೋ ಗಾಯ್ಸ್. हाय अदिति, हो गया क्लास तुम्हारा? इतने दिनों से तेरे याद में था अदिति. नए फोन ले लिए. क्या कैसे? बढ़िया. पार्टी वार्टी कब दे रहे हो फोन का? मतलब ये मेरा नहीं, मेरा फ्रेंड का. मैं तो रेंट में लिया. अभी कैसे चल रहा है सब? All good, all good. You wipe your face, yeah. Then how is all going? You tell no. Not going good. You didn't clean your mouth well. ಎಲ್ಲಿದ್ಯಾ ಭೂಮಿಕಾ? ಮನೆ. ನಿಂಗೆ ಕಾಲೇಜಿಗೆ ಬರಬೇಕು ಅಂತ ಅನಿಸ್ತಾ ಇಲ್ಲ ನಿಂಗೆ? ಯಾಕೆ ಅನಿಸ್ತಿಲ್ಲ ಭೂಮಿಕಾ? ಕಾಲೇಜಲ್ಲಿ ನಾನು ಇದ್ದೀನಿ ಅಂತ ಗೊತ್ತಿಲ್ಲ ನಿಂಗೆ? ನಾನೇನು ಪಾಪ ವೆಯ್ಟ್ ಮಾಡ್ತಾ ಇದ್ದೀನಿ, ಮೀಟ್ ಮಾಡಬೇಕು ಅಂತ ಗೊತ್ತಿಲ್ಲ ನಿಂಗೆ? ನೆನ್ನೆನೇ ಇದೇ ಡೈಲಾಗ್ ಹೊಡೆದೆ, ಚಾಟ್ಸಲ್ಲಿ ಹೊಡೆದೆ, ವಾಯ್ಸಲ್ಲಿ ಹೊಡಿತಾ ಇದೆಯಾ? ಬಾಯ್ 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 ಗೈಸ್. ಭೂಮಿಕಾ ಬರಬೇಕಾಗಿತ್ತು ಇವತ್ತು. ಎಷ್ಟು ಮೋಸ ಮಾಡ್ತಾಳೆ ಅಂದರೆ ಬಂದೇ ಇಲ್ಲ. ಸೀನಿಯರ್ ಅಂತ ಆಟಿಟ್ಯೂಡ್ ತೋರಿಸ್ತಾ ಇದ್ದೆ. ಅವ್ಳ ಜೊತೆ ಒಂದು ರೀಲ್ ಮಾಡೋಕೆ ಒಂದು ಕಂಟೆಂಟ್ ಐಡಿಯಾ ಐತೆ. ಇವತ್ತೇನೋ ಒಂದು ವೀಡಿಯೋ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಮಿಸ್ ಆಗುತ್ತೆ. ಗೈಸ್ ಇವತ್ತು ನಮ್ಮ ಕಾಲೇಜಲ್ಲಿ ಸ್ಟಾಲ್ಗಳೆಲ್ಲ ಇಕ್ಕಿದ್ದಾರೆ. ಇಲ್ಲಿ ಏನೋ ಅಡುಗೆಗಳೆಲ್ಲ ಮಾಡ್ತಾ ಇದ್ದಾರೆ. ಜೂನಿಯರ್ಸ್, ಐ ಮೀನ್ ನಮ್ಮ ಬ್ಯಾಚ್ ಮೇಟ್ಸು ಏನೇನೋ ಇಕ್ಕವ್ರೆ. ಬ್ರೌನಿ ಇದೇನಾ? ಕಪ್ ಕೇಕು. ಇದು ಬ್ರೌನಿ. ಎಷ್ಟು? 60, 30 and 25. ವೈ ಡೂ ಡಿಫ್ರೆನ್ಸ್? Size difference and. ನೀನು ಇಲ್ಲ ಇದೆಯಾ? Eggless. This egless. Yeah, and this is with Egg. and size. Okay, which one can you offer me? I'll suggest you to buy 30 rupees ka brownie and a 60 rupees cupcake. No, I'm not asking suggestion to buy. I'm asking. No offers. No offers, please. No offers. What? Yeah, being a batchmate. Being batchmate. 125 rupees. You can't invest 25 rupees for your friend, new friend. Yeah. Business is business. I need to compare the sizes. This is so much. This is so much. Oh, this one is better, I guess. Please give me. I'll pay you later. Later. Yeah, I'll pay. Yeah. Oh my God! Oh, no. I'm a customer here. Okay. Yes. You have not given any board that no debts like that and all. I am saying I am the owner. No? Pay and take. Okay, you can't treat a customer well. I'm not satisfied. Go. ಇವಾಗ ಗ್ಯಾಂಗ್ ಬರ್ತಾರೆ. ಗ್ಯಾಂಗ್ ಏನ್ರಾ? ಇವಾಗ ಕಾಣಿಸ್ತಾ ಟೈಮ್ ನಿಮ್ಗೆ ಬರಕ್ಕೆ? ನೀನೆಲ್ಲ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟಿದ್ಯಾ? President of the college. I mean, boot coat competition. ಏನಪ್ಪ ಸೈಲರ್? ಏನ್ ಸೈಲರು? ಸೈಲರ್ ಮಾಮ್, ಶಿಪ್ ಸೈಲರ್. ಯಾರು? ಪೈರೇಟ್ಸ್ ಆಫ್ ದ ಕೆರಿಬಿಯನ್. ಹೆಂಗ್ ಕಾಣಿಸ್ತೈತೆ ಮಚ್ಚ? ಅದೆಲ್ಲ ಮಾಮ್, ಶಿಪ್ ಅಲ್ಲಿ ತಿರ್ಗಿಸ್ತೀಯಾ, ಇಲ್ಲಿ ತಿರ್ಗಿಸ್ತಾ ಇದೆ. ಏನ್ ಸಮಾಚಾರ? ಹೇಳ್ಬೇಕು ಮಚ್ಚ. ನೈಸ್ ಟು ಮೀಟ್ ಯು. ಗ್ಲಾಡ್ ಟು ಮೀಟ್ ಯು. ಸೇಮ್ ಟು ಯು. ಹೇ ಗುಡ್ ಗರ್ಲ್, ವಾಟ್ಸ್ ಯುವರ್ ನೇಮ್? My name is Halima Fatima. ಗೈಸ್ ಹಲಿಮಾ ಫಾತಿಮಾ ಅವ್ರು ಯಾವುದು ಕಟೋರಿ ಚಾಟ್. ಹಲೀಮಾ ಫಾತಿಮಾನೇ ಇರಲ್ಲ, ಹಲೀಮಾ ಅವಳ ಹೆಸರು. ಫಾತಿಮಾ ಚೇಂಜ್ ಆಗುತ್ತೆ ಇನ್ನು ಸ್ವಲ್ಪ ವರ್ಷ. ಬೇರೆ ಮಚ್ಚ ಏನ್ ಮಚ್ಚ ಹೇಳ್ತಾ ಇದೆಯಾ? ಏನ್ ಚೇಂಜ್ ಆಗುತ್ತೆ ಮಚ್ಚ? ಅದು ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? सर ये खाने से दिल लप लप करको मार लेता मालूम तुम्हें? ಲಬ್ 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 लप लप करको मुंह से पानी निकलता. ನನಗೆ ಹೇಳ್ರು, ನಾನ್ ಪರ್ಚೇಸ್ ಮಾಡ್ತಾ ಇರೋದು. Oh sorry. ಬಾಯಲ್ಲಿ ಇಟ್ರೆ ನೀರ್ ಬರ್ತದೆ ಅಂತ ಹೇಳ್ತಾವಳೆ. ಅದು ಬಾಯಿಂದಾನೇ ಬರ್ತದೆ. हमारे को हैदराबाद ಮಾತಾಡ ತೋಡ ಮಚ್ಚ. ನನ್ನ ಅಮ್ಮನ ಹೆಸರು ಬರ್ಸು ಮಚ್ಚ. ರಾಮಾಯರಿ. ಕನ್ನಡ ಕರ್ನಾಟಕದಲ್ಲಿ ಇರಿ ಕನ್ನಡ ಇಲ್ಲ.
ಇದೇನಾ ಮುಂಚೆ ಡಿಸ್ಕೌಂಟ್? ಆಮಾಮ್ ಅದು ಫ್ರೀ. ಅದು ಸರ್ನೇಮ್ ಚೇಂಜ್ ಆಗ್ತದಲ್ಲ, ಅದಕ್ಕೆ ನಡೀತಾ ಇದೆ. ಬೈಗನ್ ಹುಷಾರಾಗಿ ಮೇಂಟೈನ್ ಮಾಡೋಕ್ಕಲ್ಲ ಇದನ್ನ. ಹ್ಮ್. ಹೌ ಮೆನಿ ಮಿನಿಟ್ಸ್? ಎಷ್ಟೊತ್ತವರೆಗೂ ಇಟ್ಕೊಂಡಿರ್ಬೇಕು ಇದನ್ನ? ನೀರಿಗೆ ಟಚ್ ಆಗ್ತೀರಾ, ಹ್ಯಾಂಡಿಗೆ ಟಚ್ ಆಗ್ತೀರಾ? ಲೆಟ್ ಇಟ್ ಡ್ರೈ. ಅವನದು ಎಷ್ಟೊತ್ತು ಇಡ್ಬೇಕಂತ ಕೇಳಿದ್ದು. ಅವಳಿಗೆ ಗೊತ್ತಿಲ್ಲ ಬಿಡು. ನಮ್ಮ ಅಮ್ಮ ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟು ಶಾಕ್ ಆಗ್ಬಿಡ್ಬೇಕು. ಯಾರೋ ರಾಮ ನನ್ ಬಿಟ್ರೆ ಇನ್ಯಾರು ಇದ್ದಾರೆ ಕಾಲೇಜಲ್ಲಿ ಎಲ್ಲ ಕೇಳ್ತಾರೆ ಅನ್ಸೈತಿ ನೋಡ್ರಿ. ಗೈಸ್ ಕಳ್ರು ನೋಡಿ ಗೈಸ್, ನಾನು ಏನೋ ಒಂದ್ 2 ಪೀಸ್ ತಿನ್ಬಿಡ್ತೀನಿ ಅಂದ್ಬಿಟ್ಟು ಈ ಚಾಟ್ಸ್ ಇಸ್ಕೊಂಡು ಬರೋಷ್ಟರಲ್ಲಿ ಓಡ್ ಬಂದ್ಬಿಟ್ಟವ್ರೆ. ಇಷ್ಟು ಅಲ್ಲ ಮನ್ಸ, ಏನೊಂದ್ 2 ಪೀಸ್ ತಿಂದ್ರೆ ಇನ್ನೇನು ಗಂಟು ಹೋಯ್ತದ ನಿಂದು? ಬೇಕು ಅಂತ ಹೇಳು, ಇದನ್ನ ಕೊಟ್ಬಿಡ್ತೀನಿ ನಿಂಗೆ. ಗೈಸ್ ಹಿಂದೆ ಕೂತಿರೋ ಹುಡುಗಿ ಹೆಸರು ಲಾವಣ್ಯ ಅಂತ. ಇವಾಗ ಅವಳಿಗೆ ಒಂದು ಸೈಕ್ ಮಾಡ ಬನ್ನಿ. ನಿನ್ಗೆ ಅಂತ ಒಂದು ಸಾಂಗ್ ಐತೆ. ಗೈಸ್ ಇನ್ನೊಂದು ಹುಡುಗಿ ಸಿಕ್ಕಿದೆ, ಫಾರ್ವರ್ಡ್ ಏನು ಮಾಡ್ತೀನಿ? ಅಂಜಲಿ. ಗೈಸ್ ಈ ಕಡೆ ಅಂಜಲಿ ಜೊತೆ ಒಂದು ವಿಡಿಯೋ ಮಾಡಿ, ಅಂಜಲಿ ಜೊತೆ ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ ಒಂದಾಯ್ತು. ಅದಾದ್ಮೇಲೆ ಇವಾಗ ಸೀದಾ ಎಲ್ಲ ಒಂದು ಮೂಡ್ ಕೋರ್ಟ್ಗೆ ಅಂತ ಹೋಗ್ತಾ ಇದೀವಿ. ಯಾಕಂದ್ರೆ ಹುಡುಗಿ ಮೂಡ್ ಕೋರ್ಟ್ಗೆ ಅದು ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ. ವಾಟ್ ಯು ಡೂಯಿಂಗ್ ಮೂಡ್ ಕೋರ್ಟ್? ಹುಡುಗಿ ಆಕ್ಚುಲಿ ನಮ್ಮ ಕ್ಲಾಸ್ ಏನ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಭವಾನಿ ಅವಾಜ್ ರೆಡಿ. ಗೈಸ್ ಮೀಟ್ ಮಿಸ್ಟರ್ ಪ್ರಜ್ವಲ್. ಅವ್ನು ಕ್ಯಾಮ್ರಾ ಮುಖ ಮುಚ್ಕೊಂಡ್ಬಿಡ್ತಾನೆ. ಯಾಕಲಾ ಎಷ್ಟೊತ್ತಿ ಹೇಳ್ತಾನೆ ನಿಂಗೆ ಕ್ಯಾಮ್ರಾಗೆ ಬರೋ ಅಂತ. ಎಷ್ಟು ಸರಿ ಕ್ಯಾಮ್ರಾ ತೆಗೆದ್ರೆ ಹಂಗೆ ಮುಖ ಮುಚ್ಕೊಂಡು ಹೊಡೋಗ್ಬಿಡ್ತಾನೆ. ಕ್ಲಾಸ್ ಈಚೆ ಹೊಡೋಗ್ಬಿಡ್ತಾನೆ. ಏನು ಹೇಳ್ತಾ ಅಂತ ಹೇಳಿ? ಯಾಕ ಏನ್ ಹುಡುಗಿರನ್ನ ತೋರಿಸ್ಬೇಕು? ನಾನು ಹುಡುಗರನ್ನ ತೋರಿಸ್ತೀನಿ. ಹೇಳ, ನಂಗೇನು ಇಂಪಾರ್ಟೆಂಟ್? ಹೇಳ. ಹೊಸ ನೀರು ಹಳೆ ನೀರು ಹೇಳ್ತಾ ಇದ್ದೆ. ಹೇಳ, ಈಗ ಯಾವುದು ಬರಲ್ಲ ಕೈಗೆ. ನಿನ್ಗಿರೋ ಧೈರ್ಯ ಯಾರಿಗೂ ಇಲ್ಲ ಅಂತ ಪ್ರೂವ್ ಮಾಡು. ಅಲ್ಲಿ 5 ಕಪ್ ಇಕ್ಕವ್ರೆ, ಸೆಂಟ್ರಲ್ 1 ಕಪ್ ಎತ್ಬಿಟ್ಟು ಸಾಕು ನಂಗೆ, ಸಾಕು. ಬೇಡ, ಒಂದೇ 1 ಕಪ್ ಎತ್ತಕ್ಕೆ ನಿಂಗೆ ಸುಜಿತ್ ನೀನ್ ಮಾಡ್ತೀಯಾ? ಒಂಡರ್ ನಿಂಗೆ. ಅಯ್ಯೋ 5 ಕಪ್ 1 ಕಪ್ ಎತ್ಬಿಡು. ಓಕೆ ಗೈಸ್ ಬಾಯ್. ಇವಾಗ ನಾನು ಸೀದಾ ಜಿಮ್ಗೆ ಹೋಗ್ಬೇಕು, ಫುಲ್ ವರ್ಕೌಟ್ ಮಾಡಬೇಕು. ಯಾ ಯು ನೋ ಮೀ, ಬಿಫೋರ್ ಆಫ್ಟರ್ ನೋಡ್ತೀಯಾ ಎಷ್ಟು ಚೇಂಜ್ ಆಗ್ತಿಲ್ಲ, ಶಾಕ್ ಹೋಗ್ತೀಯಾ? ನಮ್ಗಾಗ್ತಾ ಇಲ್ಲ ಅಲ್ಲ? ಫಸ್ಟ್ ನೀನು ಕ್ಲಾಸ್ ಕರೆಕ್ಟಾಗಿ ಬಾ, ಆಮೇಲೆ ಜಿಮ್ಗೆ ಹೋಗು. ನೀನು ಕ್ಲಾಸ್ ಕರೆಕ್ಟಾಗಿ ಬಂದರೆ ನೀನೇ ವೆಯ್ಟ್ ಲಾಸ್ ಮಾಡ್ತೀಯ ಈಸಿಲಿ. ಬರೋದಿಲ್ಲ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಸಿಗೋಣ. ಅಂದ್ರೆ ಕ್ಲಾಸ್ ಕರೆಕ್ಟಾಗಿ ಬಂದರೆ ಜಿಮ್ಗೂ ಕರೆಕ್ಟಾಗಿ ಹೋಗ್ತೀಯ. ಇವಾಗ ಬರ್ತಿಲ್ಲ ಕ್ಲಾಸ್ ಕರೆಕ್ಟಾಗಿ ನಾನು. ಐ ಆಮ್ ಗೋಯಿಂಗ್. ಬಾಯ್. ಕಮಾನ್ ಬ್ರೋ. ಸೂಪರ್ ಆಗಿ ಡ್ರೈವ್ ಮಾಡ್ತಾ ಇರಲ್ಲ ಬ್ರಾ. ಬೆಂಕಿ ಮುಖ ನೋಡಿದ್ರು ಚೆನ್ನಾಗಿ ಮಾಡ್ತಾ ಇರ ಬ್ರೋ. ವೆನ್ ಆಲ್ ಸ್ಟಾರ್ಟೆಡ್ ಬ್ರೋ? ಅಲ್ಟಿ. ಹೆಸರು ಜೈ ಸಾಯಿ ಅಂತ. ನೈಸ್ ಟು ಮೀಟ್ ಯು. ಫಸ್ಟ್ ಡೇ ಏನು ತಿಂದಿರ್ಲಿಲ್ಲ ಅಂದ್ಬಿಟ್ಟು ಫಸ್ಟ್ಲಿ ಒಂದು 4 ಬಾಳೆಹಣ್ಣು ತಿನ್ಕೊಂಡು ಬಾ ಅಂತ ಹೇಳವ್ರೆ. ಅದಾದ್ಮೇಲೆ ಇನ್ನೇನಾಯ್ತು ನೋಡ್ಬೇಕು. ಯು ಹಿಯರ್? ವಾ ಹಾಯ್ ವಿನಟ್. ನಥಿಂಗ್. ಗೈಸ್ ಫೈನಲಿ ಜಿಮ್ಗೆ ಬಂದಿದ್ದೀನಿ ಆ್ಯಂಡ್ ದಿಸ್ ವಿಲ್ ಬಿ ಮೈ ಫಸ್ಟ್ ಡೇ ಆಫ್ ವರ್ಕೌಟ್. ಯಾವ್ದಾರ ಟ್ರಾನ್ಸ್ಫರ್ ಆಗ್ತೀನೋ ಗೊತ್ತಿಲ್ಲ. ಫಸ್ಟ್ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೋಬೇಕು. ಇವಾಗ 3 ಬನಾನ ತಿಂದಿದ್ದೀನಿ. ಒಂದು ಅರ್ಧ ಗಂಟೆ ಟೈಮ್ ತಗೋ, ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದ್ದಾರೆ. ಔಟ್ಫಿಟ್ ಚೇಂಜ್ ಮಾಡಬೇಕು. 1 2 3 ಓಕೆ. ಇದಾಗಿದ್ದು ಔಟ್ಫಿಟ್. ಇವಾಗ ನಾನು ಬಟ್ಟೆ ಎಷ್ಟೈತೆ ಅಂತ ತೋರಿಸ್ತೀನಿ. ಆ ಕಡೆ ಮಿರರ್ ಇದೆ, ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ಪ್ರೆಸೆಂಟ್ಲಿ ನನಗೆ now start with exercise. So first we'll start with the warm up only. To do cycling for around 8 minutes, slow cycling, a kind of a warm up. Then we'll go with the normal warm up sessions. I will teach you one by one. Okay. 8 minutes ಒಳ್ಳೆ ಮೋಟಿವೇಟ್ ಆಗೋಕ್ಕೆ ಒಳ್ಳೆ ಸಾಂಗ್ಗಳು ಹಾಕ್ತಾರೆ, ಎಲ್ಲ ಕಡೆ ಹಾಕ್ತಾರೆ, ಈಗ ಹಾಕ್ತಾರೆ. ಗೈಸ್ ಈ ಕಡೆ ಪುಲ್ ಅಪ್ಸ್ ಮಾಡಿಸ್ತಾ ಇದ್ರು. ಮಗನ್ ಹೆವಿ ಟ್ರೈನ್ ಆಗೋದೆ. ನಾನು 3 ಹತ್ತೋದಕ್ಕೆ ಸುಸ್ತ ಆಗ್ಬಿಟ್ಟೆ. ನಾನು ಯಾವ್ದು ಮಾಡ್ತಾನೆ ಅಂದ್ಬಿಟ್ಟು. ಕಮಾನ್ ಬ್ರೋ ಪುಷ್. ವೆರಿ ಗುಡ್. ಎಸ್ ಗೈಸ್ 40 kg. 40 kg ಆಗ್ಲಿ 25 kg ಮಾಡಿದ್ವಿ. 3 ಟೈಮ್ ಸುಸ್ತ ಆಗ್ಬಿಟ್ಟೆ. 40 kg ಇಕ್ಕವ್ರೆ. ಒಂದು 5 ಸತಿ ಮಾಡಿದ್ದೆ ನಾನು, ಸುಸ್ತ ಆಗ್ಬಿಟ್ಟು. ಡೋಂಟ್ ಮೂವ್ ಯೋರ್ ಬಾಡಿ, ಕೀಪ್ ಯೋರ್ ಬಾಡಿ ಸ್ಟಿಫ್. ಎಸ್, ಜಸ್ಟ್ ಮೂವ್ ಯೋರ್ ಹ್ಯಾಂಡ್ಸ್. ವೆರಿ ಗುಡ್. ನೋಡಿ ಗೈಸ್ ಕೆಂಪಗಾಗ್ಬಿಟ್ಟೈತೆ. ಕೆಂಪಿಗೆ ಲೈನ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇಷ್ಟು ಬೇಗ ಸ್ಟಾರ್ಟ್ ಆಗೋಯ್ತೆ ಗೈಸ್. ಕೈ ಹಾರ್ಡ್ ಸ್ಟಾರ್ಟ್ ಆಗ್ತೈತೆ. ಸಾರಿ ಬ್ರೋ, ದಿಸ್ ಪಾರ್ಟ್ ಆಫ್ ಮೈ ಜಾಬ್. ಗೈಸ್ ಕೋಚ್ ಇಸ್ ಬ್ಯಾಕ್. ಎಷ್ಟು ಸ್ಟ್ರಾಂಗ್ ಆಗಿದೆ ಮಗಂದು. ಯಪ್ಪ Come on Tejas, come on, push. What's the session, bro? Great. First day, no, I'm feeling little sleepy.
dizzy. Hands a little paining now. I don't know what happens if I go home. ನೋಡ್ಬೇಕು ಮನೆಯವ್ರು ಪ್ಲೇನ್ ಆಯ್ತದೆ ಅಂತ. That's why I stopped and I made you to do cardio a little bit. But tomorrow we'll focus more on you, no problem. Okay? First day is never easy for anybody. For any beginner, first day is not easy. Of course. Peace. Okay, it was nice meeting you today. Thank you. फिर मिलते हैं. सरी मचा. सरी ड्यूट. हाँ. कल जरूर आना. ಶ್ಯೂರ್ ನೋಡೋಣ ನಾಳೆ ಹೆಂಗಿರ್ತದೆ ನನ್ನ ಬಾಡಿ. ಸೊ ಗೈಸ್ ಇದಾಗಿತ್ತು ಈ ದಿನದ ವಿಡಿಯೋ ಅದು ಆಕ್ಚುಲಿ 2 ದಿನದ ವಿಡಿಯೋ ಆಗಿರುತ್ತೆ. ಒಂದು ಜಿಮ್ ರಿಜಿಸ್ಟರ್ ಮಾಡ್ಕೊಂಡಿರೋದು ಮತ್ತು ಫಸ್ಟ್ ಅವ್ರ ಜಿಮ್ 2 ಸೇರಿಸಿ ಇದನ್ನ ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ಇದೇ ಥರ ಕಂಟೆಂಟ್ಗಳನ್ನ ಯಾವ ಥರ ಟ್ರೈ ಮಾಡ್ತಾ ಇರ್ತೀನಿ. ಮತ್ತೆ ಇದಕ್ಕೆ ಬರ್ತಾ ನಮ್ಮ ಕಾಲೇಜಲ್ಲಿ ಸೀನ್ಸ್ಗಳೆಲ್ಲ ಜಾಸ್ತಿ ಆಗುತ್ತೆ ಆ್ಯಂಡ್ ಕಾಲೇಜ್ ರಿಲೇಟೆಡ್ ಏನಾದ್ರು ಕಂಟಿನ್ಯೂ ಡೇಸ್ ಇದ್ರೆ ಹಂಗೆ ಇದ್ರಲ್ಲಿ ಸ್ವಲ್ಪ ಕಮೆಂಟ್ ಹಾಕ್ಬಿಡಿ. ನಾವೆಲ್ಲ ಸ್ವಲ್ಪ ಎಕ್ಸಿಕ್ಯೂಟ್ ಮಾಡೋಣ. ಏನೋ ಸ್ವಲ್ಪ ಪ್ಲಾನ್ ಹಾಕೊಂಡಿದ್ದೀನಿ. ನಿಮ್ಮದು ಸೇರಿಸಿ ಅಡ್ವೈಸ್ ತಗೊಂಡು ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಸೊ ನೆಕ್ಸ್ಟ್ ಅವ್ರಿಗೆ ಹೇಳೋಕ್ಕಾಗೋದು ಅಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.